ನಮಸ್ಕಾರ ವೀಕ್ಷಕರೇ, 2M ಸೆಕ್ಯೂರಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಯೋಜಿಸಿರುವಂತಹ ಮನಿ ಮಂತ್ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಮನಿ ಮಂತ್ರ ಕಾರ್ಯಕ್ರಮದ ಮುಖಾಂತರ ಜನಶ್ರೀ ವಾಹಿನಿಯಲ್ಲಿ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇನ್ನು ಮುಂದೆ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡೋದಾದ್ರೆ ಯಾವ ರೀತಿ ತಾವು ಸರಿಯಾಗಿ ಹೂಡಬೇಕು, ಹಣವನ್ನ ಹೂಡಿದ್ರೆ ಮಾತ್ರ ಅಲ್ಲ ಯಾವ ರೀತಿ ಟೆಕ್ನಿಕಲ್ ಆಗಿ ಟ್ರೇಡಿಂಗ್ ಅನ್ನ ಮಾಡಬೇಕು, ಮತ್ತೆ ಮಾರ್ಕೆಟ್ನಲ್ಲಿ ಯಾವುದೆಲ್ಲ ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿ ತಾವು ಗಮನ ಇರಿಸಬೇಕಾಗುತ್ತೆ. ಮತ್ತೆ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೊದಲಿಂದನೂ ಕೂಡ ಏನ್ ಹೇಳ್ತಾ ಬರ್ತಾ ಇದೆ, ಮಾರ್ಕೆಟ್ನಲ್ಲಿ ಹೇಗೆ ಖಚಿತವಾಗಿ ಸಲಹೆಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರು ಕೂಡ ಮಾರ್ಕೆಟ್ನಲ್ಲಿ ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡೋದ್ರ ಮೂಲಕ ಶೇರ್ ಮಾರ್ಕೆಟ್ನಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಹೇಗೆ ಗಳಿಸಬಹುದು ಅನ್ನೋದನ್ನ ಸಲಹೆಗಳನ್ನ ನೀಡೋದಕ್ಕೋಸ್ಕರ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜನಶ್ರೀ ವಾಹಿನಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಶೇರ್ ಮಾರ್ಕೆಟ್ನಲ್ಲಿ ತಾವು ವ್ಯವಹರಿಸ್ತಾ ಇರಬಹುದು ಅಥವಾ ವ್ಯವಹರಿಸಲೇ ಇಲ್ಲದಲೇ ಇರಬಹುದು, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದಲೇ ಮನಿ ಮಂತ್ರ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸ್ಯಾಂಪಲ್ಸ್ ಹಾಗೆ ಸಜೆಷನ್ಸ್ ಗಳನ್ನು ಕೂಡ ಕೊಡ್ತೀವಿ. ಮತ್ತೆ ಎಲ್ಲರಿಗೂ ಕೂಡ ಮಾರ್ಕೆಟ್ ನ ವ್ಯೂ ಹೇಗಿದೆ, ಮಾರ್ಕೆಟ್ ನ ಟ್ರೆಂಡ್ ಹೇಗಿದೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಟ್ರೆಂಡ್ ಇಸ್ ಎ ಫ್ರೆಂಡ್ ಅಂತ. ಆದ್ರೆ ಮಾರ್ಕೆಟ್ ನ ಟ್ರೆಂಡ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೆ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೊದಲಿಂದನೂ ಕೂಡ ಏನು ತನ್ನ ಅಕ್ಯುರಸಿಸ್ ಅನ್ನ ಮತ್ತೆ ಪರ್ಫೆಕ್ಷನ್ಸ್ ಅನ್ನ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಅಲ್ಲಿ ಮೆರಿತಾ ಬರ್ತಾ ಇದೆ. ಅದರಿಂದ ತಮ್ಮೆಲ್ಲರಿಗೂ ಕೂಡ ರೈಟ್ ಸಜೆಷನ್ಸ್ ಅನ್ನ ಕೊಡುತ್ತೆ. ಮಿಸ್ ಮಾಡದಲೇ ಇನ್ನು ಮುಂದೆ ಕಂಟಿನ್ಯೂ ಆಗಿ ಮನಿ ಮಂತ್ರ ಕಾರ್ಯಕ್ರಮನ ವೀಕ್ಷಣೆಯನ್ನ ಮಾಡಿ. ಮತ್ತೆ ಮೊದಲನೇದಾಗಿ ನಿನ್ನೆ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನೋಡಿದರೆ, ನಿನ್ನೆ ಕೇವಲ ನಿಫ್ಟಿ 5 ಪಾಯಿಂಟ್ಗಳ ಇಳಿಮುಖವಾಗಿ 5254 ಅಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ 45 ಪಾಯಿಂಟ್ಗಳ ಇಳಿಮುಖವಾಗಿ 17384ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಚಿನ್ನ ಬೆಳ್ಳಿ ದರಗಳನ್ನು ನೋಡಿದರೆ, ಚಿನ್ನ 72 ಪಾಯಿಂಟ್ಗಳ ಇಳಿಮುಖವಾಗಿ 31270ರಲ್ಲಿ ಕ್ಲೋಸ್ ಆದ್ರೆ, ಸಿಲ್ವರ್ 646 ಪಾಯಿಂಟ್ಗಳ ಏರಿಕೆಯನ್ನ ಕಂಡು 59655ರಲ್ಲಿ ಕ್ಲೋಸ್ ಆಗಿದೆ. ಮತ್ತೆ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೊದಲಿಂದನೂ ಕೂಡ ಹೇಳ್ತಾ ಬರ್ತಾ ಇದೆ, ನಮ್ಮ ಇಂಟ್ರಾಡೇ ಸಜೆಷನ್ಸ್ ಇರಬಹುದು ಅಥವಾ ಪೊಸಿಷನಲ್ ನಮ್ಮ ರೆಕಮೆಂಡೇಶನ್ಸ್ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಅತಿ ಅದ್ಭುತವಾದ ಪ್ರಾಫಿಟ್ ಬರ್ತಾನೆ ಇದೆ. ಮತ್ತೆ ನಿನ್ನೆ 2M ಸೆಕ್ಯೂರಿಟೀಸ್ ಏನು ಸಜೆಷನ್ಸ್ ಅನ್ನ ಕೊಟ್ಟಿದೆ, ನಿನ್ನೆ ನಮ್ಮ ಸಲಹೆಗಳಿಂದ ಆದಂತಹ ಗಳಿಕೆಯನ್ನ ತಮಗೆ ನೋಡೋದಾದ್ರೆ, ನಾವು ಕೊಡುವಂತ 5 to 6 ಸಜೆಷನ್ಸ್ ಅಲ್ಲಿ ಮೋರ್ ದೆನ್ 4 to 5 ಸಜೆಷನ್ಸ್ ಪ್ರಾಫಿಟ್ ಆಗಿ ಬರುತ್ತೆ. ನಮ್ಮ ಸಜೆಷನ್ಸ್ ಗಳಿಂದ ಆದಂತಹ ಪ್ರಾಫಿಟ್ ಅನ್ನ ತಮಗೆ ತೋರಿಸ್ತಾ ಇದೀವಿ. ನಿನ್ನೆ ನಾವು LNT ಏನು ಬೈ ಅನ್ನ ರೆಕಮೆಂಡ್ ಮಾಡಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 10 ರೂಪಾಯಿ ಪ್ರಾಫಿಟ್ ಆಗಿ ಒಂದು ಲಾಟ್ ಟ್ರೇಡ್ ಮಾಡಿದವರಿಗೆ 2500 ರೂಪಾಯಿಗಳು ಪ್ರಾಫಿಟ್ ಆದ್ರೆ, ರಿಲಯನ್ಸ್ ಇಂಡಸ್ಟ್ರಿ 760 ಪುಟ್ ಆಪ್ಷನ್ಸ್ ಅಲ್ಲಿ 3 ರೂಪಾಯಿ ಪ್ರಾಫಿಟ್ ಆಗಿ ಪ್ರತಿ ಶೇರಿಗೆ 1500 ಪ್ರತಿ ಲಾಟ್ಗೆ ಪ್ರಾಫಿಟ್ ಆಗಿದೆ. ಅದೇ ರೀತಿ ನಾವು ಕೊಟ್ಟಂತ SBI ಫ್ಯೂಚರ್ಸ್ ಶಾರ್ಟ್ ಅಲ್ಲಿ ನಿನ್ನೆ 10 ರೂಪಾಯಿ ಪ್ರತಿ ಶೇರಿಗೆ ಪ್ರಾಫಿಟ್ ಆಗಿ 1250 ರೂಪಾಯಿಗಳು ಪ್ರತಿ ಲಾಟಿಗೆ ಗಳಿಕೆ ಆಗಿದೆ. ಮತ್ತೆ ನಾವು ಬ್ಯಾಂಕ್ ನಿಫ್ಟಿ ಪುಟ್ ಆಪ್ಷನ್ಸ್ ಅನ್ನ 10,000 ಪುಟ್ ಆಪ್ಷನ್ಸ್ ಅನ್ನ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ 20 ರೂಪಾಯಿ ಪ್ರತಿ ಶೇರಿಗೆ ಪ್ರಾಫಿಟ್ ಆಗಿ 500 ರೂಪಾಯಿ ಪ್ರತಿ ಲಾಟ್ಗೆ ಗಳಿಕೆ ಆಗಿದೆ. ಮತ್ತೆ ನಾವು ಕೊಟ್ಟ ಇಂಟ್ರಾಡೇ ನಿಫ್ಟಿ ಸಜೆಷನ್ಸ್ ಅಲ್ಲಿ ಮಾರ್ಕೆಟ್ ತುಂಬಾನೇ ಫ್ಲಾಟ್ ಆಗಿದ್ರಿಂದ 15 ರೂಪಾಯಿ ಪ್ರತಿ ಶೇರ್ ಅಲ್ಲಿ ಗಳಿಕೆಯಾಗಿ 750 ರೂಪಾಯಿ ಪ್ರತಿ ಲಾಟ್ಗೆ ನಿನ್ನೆ ಗಳಿಕೆ ಆಗಿದ್ದು, ಮತ್ತೆ ನಾವು ಕೊಟ್ಟಂತ ರಿಲಯನ್ಸ್ ಇನ್ಫ್ರಾ ಕಾಲ್ ಆಪ್ಷನ್ಸ್ ಅಲ್ಲಿ ಮಾತ್ರ ಕೇವಲ ಒಂದು ರೂಪಾಯಿಲಿ ಎಕ್ಸಿಟ್ ಅನ್ನ ಕೊಟ್ಟು ಕೇವಲ 500 ರೂಪಾಯಿಗಳು ಲಾಸ್ ಆಗಿದೆ. ನಾವು ಕೊಟ್ಟಂತ ಒಟ್ಟಾರೆ 7 ಸಜೆಷನ್ಸ್ ಗಳಲ್ಲಿ 5 ಸಜೆಷನ್ಸ್ ಪ್ರಾಫಿಟ್ ಅಲ್ಲಿ ಬಂದಿದ್ರೆ, ಒಂದು ಸಜೆಷನ್ ಕೇವಲ 1 ರೂಪಾಯಿ ಪ್ರಾಫಿಟ್ ಅಲ್ಲಿ ಮಾರ್ಕೆಟ್ ವೀಕ್ ಆಗ್ತಿದ್ದಂಗೆ ಎಕ್ಸಿಟ್ ಅಂತ ಕೊಟ್ಟು ICICI ಬ್ಯಾಂಕ್ ಫ್ಯೂಚರ್ಸ್ ಅನ್ನ ಏನು ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು, ಅದನ್ನ ಕಾಸ್ಟ್ ಬೇಸಿಸ್ ಅಲ್ಲಿ ಅವರೇಜ್ ಮಾಡಿ ಎಕ್ಸಿಟ್ ಅನ್ನ ಮಾಡಿದೀವಿ. ಮತ್ತೆ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಜೆಷನ್ಸ್ ಗಳನ್ನ ಏನು ಕೊಡ್ತಾ ಇದೆ, ರೆಕಮೆಂಡೇಶನ್ಸ್ ಗಳನ್ನ ಏನು ಮಾರ್ಕೆಟ್ ಬಗ್ಗೆ ತಿಳಿಸ್ತಾ ಇದೆ, ಇದರೆಲ್ಲರ ಅಕ್ಯುರಸಿಯನ್ನ ಪ್ರತಿ ಫಾಲೋವರ್ಸ್, ನಮ್ಮ ಕಾರ್ಯಕ್ರಮದ ಫಾಲೋವರ್ಸ್ ಮೊದಲಿಗೆ ಗೊತ್ತಿದೆ. ಆದ್ರೂ ಕೂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀವಿ, 5450 ರೇಂಜ್ ಅಲ್ಲಿ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಅಂತ ಮೊದಲನೇದಾಗಿ ಪ್ರಿಡಿಕ್ಟ್ ಮಾಡಿದ್ದು 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಅದು ನಾವು ಹೇಳಿದ ಕರೆಕ್ಷನ್ಸ್ ಅಲ್ಲಿ ಯಾರು ಸರಿಯಾಗಿ ಶಾರ್ಟ್ ಪೊಸಿಷನ್ ಗಳನ್ನ ತೆಗೆದುಕೊಂಡಿದ್ರೆ ಪ್ರತಿಯೊಬ್ಬರು ಕೂಡ ಅತಿ ಅದ್ಭುತವಾದ ಪೊಸಿಷನಲ್ ಪ್ರಾಫಿಟ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, 408 ಅಲ್ಲಿ ಟಾಟಾ ಸ್ಟೀಲ್ ಫ್ಯೂಚರ್ಸ್ ಅನ್ನ ಎಕ್ಸಿಟ್ ಮತ್ತೆ ಶಾರ್ಟ್ ಅನ್ನ ಕೊಟ್ಟಿದ್ದು, ಅದು 358 ವರೆಗೂ ಕೂಡ ಬಂದು ತಲುಪಿದೆ. ಅಂದ್ರೆ ನಾವು ಕೊಟ್ಟಂತ ಪೊಸಿಷನಲ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲಿ ಮೋರ್ ದೆನ್ 50 ಪಾಯಿಂಟ್ಸ್ ಗೈನಿಂಗ್ ಆದಂತೆ ಅಲ್ವಾ. ಅದೊಂದೇ ಅಲ್ಲ, ನಾವು ಹೇಳಿದಾಗೆ ಯಾರು ಶೇರ್ಸ್ ಗಳನ್ನ ಸೆಲ್ ಮಾಡ್ಕೊಂಡ್ರಿ, ಪ್ರತಿಯೊಬ್ಬರು ಶೇರ್ಸ್ ಗಳನ್ನ ಸೆಲ್ ಮಾಡ್ಕೊಂಡು ಕುಳಿತಿದ್ರ, ಅವರಿಗೆ ಕಳೆದ ವೀಕ್ ನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಯಾರು ನಿರಂತರವಾಗಿ ವಾಚ್ ಮಾಡ್ತಾ ಇದ್ರೆ ಅವರಿಗೆ ಗೊತ್ತೇ ಇದೆ, ನಾವು ಕೊಟ್ಟಂತ ಸಜೆಷನ್ಸ್ ಗಳಲ್ಲಿ ಸೆಲ್ ಮಾಡ್ಕೊಂಡವರಿಗೆ ಪ್ರತಿಯೊಂದು ಶೇರ್ಸ್ ಮೋರ್ ದನ್ 10 to 15% ಕರೆಕ್ಷನ್ಸ್ ಅನ್ನ ಕಂಡಿದೆ. ನಂತರ ಪ್ರತಿಯೊಬ್ಬರಿಗೂ ಏನಂತ ಹೇಳ್ತಾ ಇದೀವಿ, ಪುಲ್ ಬ್ಯಾಕ್ ಆಗುವ ಸಾಧ್ಯತೆಗಳಿದೆ ಅಂತ. ಪುಲ್ ಬ್ಯಾಕ್ ಆದ್ರೂ ಕೂಡ ಇದು ಸ್ವಲ್ಪ ಮಟ್ಟದ ಪುಲ್ ಬ್ಯಾಕ್
ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಮತ್ತೆ ತಿಳಿಸಿ ಹೇಳ್ತಾ ಇದ್ದೀನಿ, ಏನು ಎಕನಾಮಿಕ್ ನ್ಯೂಸ್ಗಳು, ಏನು ಫಂಡಮೆಂಟಲ್ ನ್ಯೂಸ್ಗಳು ತುಂಬಾನೇ ವೀಕ್ ಆಗ್ತಾ ಬರ್ತಾ ಇದೆ. ಇದರಿಂದ ಈ ಮಾರ್ಕೆಟ್ ಅನ್ನ ನೀವು ಕರೆಕ್ಟ್ ಆಗಿ ನೋಡೋದಾದ್ರೆ, ಮಾರ್ಕೆಟ್ ನ ಬಗ್ಗೆ ಟ್ರೆಂಡಿಂಗ್ ಅನ್ನ ತಿಳ್ಕೊಳ್ಳೋದಾದ್ರೆ, ಏನೇ ಪುಲ್ ಬ್ಯಾಕ್ ಆದ್ರೂ ಕೂಡ ಮಾರ್ಕೆಟ್ 5460 ರೇಂಜ್ ಅನ್ನ ಮತ್ತೆ ಕ್ರಾಸ್ ಆಗೋದು ತುಂಬಾನೇ ಕಷ್ಟ ಆಗಿರುತ್ತೆ. ಪೊಸಿಷನಲ್ ಆಗಿ ತಾವು ನೋಡೋದಾದ್ರೆ 5316 ಅಥವಾ 5360 ಬ್ರೇಕ್ ಆದ್ರೆ ಮತ್ತೆ 5420 ಟಚ್ ಆಗುವ ಸಾಧ್ಯತೆ ಮಾತ್ರ ಇದ್ದು, ಅದನ್ನ ಬಿಟ್ರೆ ಈ ಇಕ್ವಿಟಿ ಮಾರ್ಕೆಟ್ ಏನಿದೆ ಇದು ಸೆಲ್ ಆನ್ ಎವ್ರಿ ರೈಸ್ ಅಂತ ಇವತ್ತಿನ ದಿನನೇ, ಇವತ್ತಿನ ಶುಭ ಪ್ರೋಗ್ರಾಮದಲ್ಲಿ ಮೊದಲನೇ ಪ್ರೋಗ್ರಾಮ್ ಅಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇಕ್ವಿಟಿ ಮಾರ್ಕೆಟ್ ಸೆಲ್ ಆನ್ ರೈಸ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇದು ಇನ್ವೆಸ್ಟರ್ಸ್ ಮಾರ್ಕೆಟ್ ಅಲ್ಲ, ಟ್ರೇಡರ್ಸ್ ಮಾರ್ಕೆಟ್. ಏನು 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತಮಗೆ ಸಜೆಷನ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದೆ. ಅದರ ಬೇಸಿಸ್ ಅಲ್ಲೇ ಪ್ರತಿಯೊಬ್ಬರು ಕೂಡ ಟ್ರೇಡ್ ಅನ್ನ ಮಾಡಿ ಉತ್ತಮ ಅಡ್ವೈಸ್ ಗಳಿಗೋಸ್ಕರ, ಪರ್ಫೆಕ್ಟ್ ಆದ ಸಜೆಷನ್ಸ್ ಗಳಿಗೋಸ್ಕರ, ಮಾರ್ಕೆಟ್ ನಲ್ಲಿ ತಾವು ಕೂಡ ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡೋದಕ್ಕೋಸ್ಕರ, ಮತ್ತೆ 90% ಅಕ್ಯುರೇಟ್ ಆದ ಇಂಟ್ರಾಡೇ ಸಜೆಷನ್ಸ್ ಇರಬಹುದು ಅಥವಾ ಪೊಸಿಷನಲ್ ಸಜೆಷನ್ಸ್ ಗಳಿರಬಹುದು, 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೀಡ್ತಾನೆ ಬರ್ತಾ ಇದೆ. ಮತ್ತೆ ಇವತ್ತು ಯಾವುದೆಲ್ಲ ಸ್ಟಾಕ್ಸ್ಗಳು ನ್ಯೂಸ್ ಅಲ್ಲಿದೆ, ಮತ್ತೆ ಇವತ್ತಿನ ಯಾವ್ಯಾವ ಸ್ಟಾಕ್ಸ್ಗಳು ಆಕ್ಷನ್ಸ್ ಅಲ್ಲಿದೆ ಅಂತ ನೋಡೋದಾದ್ರೆ, ಇವತ್ತು ಅಶೋಕ್ ಲೈಲ್ಯಾಂಡ್ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನ ಕಾಣುವ ಸಾಧ್ಯತೆ ಇದೆ. ಏಕೆಂದ್ರೆ ಅಶೋಕ್ ಲೈಲ್ಯಾಂಡ್ ನ ಏನು ಸೇಲ್ಸ್ ಫಿಗರ್ಸ್ ಬಂದಿದೆ ಅದು ಬೆಟರ್ ಆಗಿದೆ, ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ಆಗಿದ್ದು, ಇದು ಟಾಟಾ ಮೋಟಾರ್ಸ್ ನ ಗ್ರೋತ್ ಅನ್ನ ಕಂಪೇರ್ ಮಾಡಿದ್ರೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ಅದಕ್ಕಿಂತ ಬೆಟರ್ ಆಗಿ ಬಂದಿದೆ. ಅಶೋಕ್ ಲೈಲ್ಯಾಂಡ್ ಅಲ್ಲಿ ಇವತ್ತು ಮೂವ್ಮೆಂಟ್ಸ್ ಅನ್ನ ಕಾಣ್ತೀರಾ. ಮತ್ತೆ ಎಸ್ ಕುಮಾರ್ ROC ಅಂದ್ರೆ ರಿಜಿಸ್ಟರ್ ಆಫ್ ಕಂಪನಿಯವರ ಸ್ಕ್ಯಾನರ್ ಅಲ್ಲಿ ಬಂದಿದ್ದು, ಎಸ್ ಕುಮಾರ್ ಶೇರ್ಸ್ ಇನ್ನೂ ಕೂಡ ವೀಕ್ ಆಗುವ ಸಾಧ್ಯತೆಗಳಿದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಎಕನಾಮಿಕ್ಸ್ ನ್ಯೂಸ್ ಅನ್ನ ನೋಡೋದಾದ್ರೆ, ಮಾರ್ಗನ್ ಸ್ಟೈಲ್ ಏನು ಪ್ರೈವೇಟ್ ರೇಟಿಂಗ್ ಕಂಪನಿ ಇದೆ ಅದು ಇಂಡಿಯಾ ಗ್ರೋತ್ ಅನ್ನ ಯಾವುದೇ ಪ್ರೈವೇಟ್ ರೇಟಿಂಗ್ ಕಂಪನಿನೂ ಕೂಡ ಇಷ್ಟೊಂದು ಕೆಳಮಟ್ಟಿಗೆ ಅನಲೈಸ್ ಮಾಡಿರಲಿಲ್ಲ. 5.1% ಆಗುತ್ತೆ ಅಂತ ಹೇಳಿದ್ರೆ, ಮೂಡಿ ಯುರೋಪಿನ ಜೂನಿನ ಏನು ಗ್ರೋತ್ ಇದೆ ಅದನ್ನ ನೆಗೆಟಿವ್ ಅಂತ ಡೌನ್ ಗ್ರೇಡ್ ಆಗಿ ಮಾಡಿದೆ. ಮತ್ತೆ ಇವತ್ತಿನ ಸಜೆಷನ್ಸ್ ಗಳನ್ನ 2M ಸೆಕ್ಯೂರಿಟೀಸ್ ಇಂಡಿಯಾ ತಿಳಿಸ್ಕೊಡುತ್ತೆ. ಇದು ಸ್ಯಾಂಪಲ್ ಸಜೆಷನ್ಸ್ ಆಗಿದ್ದು, ನಮ್ಮ ಅಕ್ಯುರಸಿ ಮತ್ತೆ ನಮ್ಮ ಪರ್ಫೆಕ್ಷನ್ ಸೆಟ್ಟರ್ ಮಟ್ಟಿಗಿದೆ ಅಂತ ತಾವು ತಿಳ್ಕೋಬಹುದಾಗಿರುತ್ತೆ. ಇವತ್ತು ನಿಫ್ಟಿ ಬೈ, ಇನ್ ಕೇಸ್ ಏನಾದರೂ ನಿಫ್ಟಿ ಫ್ಯೂಚರ್ಸ್ 5305 ಅಬೋ ಹೋದ್ರೆ ತಾವು ಪ್ರತಿಯೊಬ್ಬರು ಕೂಡ ಬೈಯನ್ನ ಮಾಡ್ಕೋಬಹುದು. 5305 ಅಬೋ ತಾವು ಬೈಯನ್ನ ಮಾಡ್ಕೊಂಡ್ರೆ 5328 ಮೊದಲನೇ ಟಾರ್ಗೆಟ್ ಆಗಿಯೂ 5350 ಸೆಕೆಂಡ್ ಟಾರ್ಗೆಟ್ ಆಗಿಯೂ ಬರಲಿದೆ. ಇದಕ್ಕೆ ಸ್ಟಾಪ್ ಲಾಸ್ 5265 ಅನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಮಾರ್ಕೆಟ್ ಏನು ವೀಕ್ ಆಗಿ ಕಾಣ್ತಾ ಇದೆ, ಅದು 5265 ಬ್ರೇಕ್ ಆದಂತೆ ಮತ್ತಷ್ಟು ವೀಕ್ ಆಗುತ್ತೆ, ಮತ್ತಷ್ಟು ಡೌನ್ವರ್ಡ್ಸ್ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ 5265 ಬಿಲೋ ಸೆಲ್ ಅನ್ನ ಮಾಡ್ಕೊಳ್ಳಿ. 5265 ಬಿಲೋ ಸೆಲ್ ಮಾಡ್ಕೊಂಡ್ರೆ ತಮಗೆ ಮೊದಲನೇ ಟಾರ್ಗೆಟ್ ಆಗಿ 5238, ಸೆಕೆಂಡ್ ಟಾರ್ಗೆಟ್ ಆಗಿ 5210 ಬರಲಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸ್ಟಾಪ್ ಲಾಸ್ ಆಗಿ 5305 ಅನ್ನು ಹೇಳ್ತಾ ಇದ್ದೀನಿ. ಯಾರು ಪೊಸಿಷನಲಿ ಶಾರ್ಟ್ ಅನ್ನ ಹೋಲ್ಡ್ ಮಾಡ್ಕೊಂಡಿದ್ರ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, 5210 2M ಸೆಕ್ಯೂರಿಟಿ ಪೆಂಡಿಂಗ್ ಟಾರ್ಗೆಟ್ ಹೊಂದಿದೆ, ಅದನ್ನ ಟೆಸ್ಟ್ ಮಾಡುವ ಸಾಧ್ಯತೆಗಳಿದ್ದು, ಇಂಟ್ರಾಡೇ ಬೇಸಿಸ್ ಅಲ್ಲಿ ಟ್ರೇಡ್ ಮಾಡೋರು ನಾವೇನು ಲೆವೆಲ್ಸ್ ಅನ್ನ ಕೊಡ್ತಾ ಇದೀವಿ ಆ ಬೇಸಿಸ್ ಅಲ್ಲಿ ತಾವು ಮಾರ್ಕೆಟ್ ನಲ್ಲಿ ತಾವು ಟ್ರೇಡ್ ಅನ್ನ ಮಾಡಬಹುದು, ಹೆಚ್ಚಿನದಾಗಿ ಗಳಿಸಬಹುದು ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಮಾಹಿತಿಗೋಸ್ಕರ 9535350350 ಮತ್ತೆ 9591679679 ಗೆ ಕರೆಯನ್ನ ಮಾಡಿ ಶೇರ್ಸ್ ಗಳ ಬಗ್ಗೆ ಮಾಹಿತಿಗೋಸ್ಕರ ಕಸ್ಟಮರ್ ಕೇರ್ 2M ಬ್ರೋಕರ್ಸ್ ಗೆ ತಾವು ಇಮೇಲ್ ಮಾಡಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಹೆಚ್ಚಿನ ಮಾಹಿತಿಯೋടെ ತಮ್ಮ ಮುಂದೆ ನಾಳೆ ಬರ್ತೀನಿ. ಎಲ್ಲರಿಗೂ ವಂದನೆಗಳು.